ನೇಪಾಳ ಮತ್ತು ಟಿಬೆಟ್ ಗಡಿ ಭಾಗದಲ್ಲಿ ಸಂಭವಿಸಿರುವ ಭೀಕರ ಜಲಪ್ರಳಯ ಹಾಗೆ ಮಣ್ಣಿನ ಕುಸಿತದಿಂದ ಭಾರೀ ಅನಾಹುತ ಸಂಭವಿಸಿದೆ. ಬೋಟೆಕೋಶಿ ನದಿಯಲ್ಲಿ ದಿಢೀರ್ ಪ್ರವಾಹ ಉಂಟಾದ ಪರಿಣಾಮ 150ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು, ನೂರಾರು ಜನ ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ. ಪ್ರವಾಹದ ರಭಸಕ್ಕೆ ರಸ್ತೆಗಳು, ಸೇತುವೆಗಳು ಹಾಗೆ ವಿದ್ಯುತ್ ಯೋಜನೆಗಳ ಮೂಲ ಸೌಕರ್ಯಗಳೆಲ್ಲವೂ ಕೊಚ್ಚಿ ಹೋಗಿದ್ದು, ಅನೇಕ ಪ್ರದೇಶಗಳು ಸಂಪರ್ಕವನ್ನೇ ಕಳೆದುಕೊಂಡಿವೆ. ಈ ದುರಂತದಿಂದ ಪ್ರವಾಸಿಗರು ಹಾಗೆ ಸ್ಥಳೀಯರಲ್ಲಿ ಆತಂಕ ಜಾಸ್ತಿಯಾಗಿದೆ. ನೇಪಾಳ ಪ್ರವಾಸೋದ್ಯಮ ಮಂಡಳಿಯ ಪ್ರಕಾರ ನಾಪತ್ತೆಯಾದವರಲ್ಲಿ 100ಕ್ಕೂ ಹೆಚ್ಚು ಭಾರತೀಯ ಪ್ರವಾಸಿಗರು ಸೇರಿದ್ದಾರೆ ಅಂತ ವರದಿಯಾಗಿದೆ. ಇದರ ಜೊತೆಗೆ 54 ಅಮೆರಿಕನ್ನರು, 33 ಬ್ರಿಟಿಷರು ಹಾಗೆ ನೇಪಾಳದ 100ಕ್ಕೂ ಹೆಚ್ಚು ಸ್ಥಳೀಯರು ನಾಪತ್ತೆಯಾಗಿರುವ ಮಾಹಿತಿ ಸಿಕ್ಕಿದೆ. ಈ ಪ್ರದೇಶ ಹಿಮಾಲಯನ್ ಚಾರಣಿಗರು ಹಾಗೆ ಕೈಲಾಸ ಮಾನಸ ಸರೋವರ ಯಾತ್ರಿಕರಿಗೆ ಪ್ರಮುಖ ಮಾರ್ಗವಾಗಿದೆ. ನೇಪಾಳದ ಗಡಿಗೆ ಹೊಂದಿಕೊಂಡಿರೋ ಚೀನಾದ ಟಿಬೆಟ್ ಪ್ರದೇಶದಲ್ಲೂ ಕೂಡ ಪ್ರವಾಹ ಹಾಗೆ ಮಣ್ಣಿನ ಕುಸಿತದಿಂದ ವ್ಯಾಪಕ ಹಾನಿಯುಂಟಾಗಿದೆ. ಚೀನಾ ಸರ್ಕಾರಿ ಮಾಧ್ಯಮಗಳ ವರದಿ ಪ್ರಕಾರ ಟಿಬೆಟ್ನಲ್ಲಿ 3 ಮೃತಪಟ್ಟಿದ್ದು, 265ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಗಡಿ ಪ್ರದೇಶದಲ್ಲಿರೋ ಜಿರೋಂಗ್ ಪೋರ್ಟ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ನೀರು ಹಾಗೆ ಮಣ್ಣು ಕಟ್ಟಡಗಳಿಗೆ ಅಪ್ಪಳಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರವಾಹದ ರಭಸ ಎಷ್ಟಿತ್ತು ಅಂದ್ರೆ ಹಲವು ಕಟ್ಟಡಗಳು ಹಾಗೆ ವಾಹನಗಳು ಮಣ್ಣು ಮತ್ತು ನೀರಿನಲ್ಲಿ ಸಿಕ್ಕಿಕೊಂಡಿವೆ. ಸಂಪರ್ಕ ವ್ಯವಸ್ಥೆ ಅಸ್ತವ್ಯಸ್ತವಾಗಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಅನೇಕ ಸವಾಲುಗಳು ಎದುರಾಗಿದೆ. ದುರಂತದ ನಂತರ ರಕ್ಷಣಾ ಹಾಗೆ ಪರಿಹಾರ ಕಾರ್ಯಾಚರಣೆಗೆ ಮುಂದಾಗಿದ್ದ ನೇಪಾಳಿ ಪೊಲೀಸರು, ಸೇನಾ ಸಿಬ್ಬಂದಿ ಮತ್ತು ವಿದ್ಯುತ್ ಮಂಡಳಿ ನೌಕರರ ಪೈಕಿ 100ಕ್ಕೂ ಹೆಚ್ಚು ಮಂದಿ ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ವರದಿಯಾಗಿದೆ. ಸಂತ್ರಸ್ತರ ಕುಟುಂಬಗಳಲ್ಲಿ ಆತಂಕ ಮನೆ ಮಾಡಿದ್ದು, ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಪ್ರವಾಹದಿಂದ ಬದುಕುಳಿದ ಮಹಿಳೆಯೊಬ್ಬರು ತಮ್ಮ ಭೀಕರ ಅನುಭವವನ್ನು ಕೂಡ ಹಂಚಿಕೊಂಡಿದ್ದು, ಕಣ್ಣೆದುರೇ ಕುಟುಂಬದವರು ಪ್ರವಾಹದಲ್ಲಿ ಕೊಚ್ಚಿ ಹೋದ್ರು, ತಾವು ಹಾಗೆ ತಮ್ಮ ಮಗ ಮನೆಯ ಚಾವಣಿ ಮೇಲೆ ಏರಿ ಪ್ರಾಣ ಉಳಿಸಿಕೊಂಡಿದ್ದಾಗಿ ಹೇಳಿದ್ದಾರೆ. ಆರಂಭದಲ್ಲಿ ಭೂಕಂಪದಿಂದ ಈ ದಿಢೀರ್ ಪ್ರವಾಹ ಸಂಭವಿಸಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ಆದರೆ ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಸೇರಿದ ಹಾಗೆ ವಿಜ್ಞಾನಿಗಳ ವಿಶ್ಲೇಷಣೆ ಪ್ರಕಾರ ಹಿಮನದಿ ಕುಸಿತ ಅಥವಾ ಹಿಮನದಿಯ ಭಾರೀ ಭಾಗವೊಂದು ಕುಸಿದು ಬೋಟೆಕೋಶಿ ನದಿಗೆ ಬಿದ್ದಿರೋ ಸಾಧ್ಯತೆ ಇದೆ. ಇದರಿಂದ ನದಿಯ ಹರಿವಿನಲ್ಲಿ ಏಕಾಏಕಿ ಭಾರೀ ಪ್ರಮಾಣದ ನೀರು, ಮಣ್ಣು ಹಾಗೆ ಕಲ್ಲುಗಳು ಸೇರ್ಕೊಂಡು ಕೆಳಭಾಗದ ಪ್ರದೇಶಗಳಿಗೆ ಜಲ ಪ್ರಳಯದಂತೆ ನುಗ್ಗಿವೆ ಅಂತ ಅಂದಾಜಿಸಲಾಗಿದೆ. ಪ್ರವಾಹದಿಂದ ತೀವ್ರವಾಗಿ ಹಾನಿಗೆ ಒಳಗಾದ ರಸುವಾ ಪ್ರದೇಶಕ್ಕೆ ತುರ್ತು ಪರಿಹಾರ ಸಾಮಗ್ರಿಗಳನ್ನು ಕಳಿಸಲಾಗಿದೆ. ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರ ಕಾರ್ಯಾಲಯದಿಂದ ಸುಮಾರು 8 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಲಾಗಿದೆ ಅಂತ ವರದಿಯಾಗಿದೆ. ಭೀಕರ ಪ್ರವಾಹ ಹಾಗೆ ಮಣ್ಣು ಕುಸಿತದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಕ್ಷಣಾರ್ಧದಲ್ಲಿ ಉಕ್ಕಿ ಬಂದ ನೀರು, ಕೆಸರು ಮತ್ತು ಅವಶೇಷಗಳು ಮನೆಗಳು, ವಾಹನಗಳು ಹಾಗೆ ಸೇತುವೆಗಳನ್ನ ಕೊಚ್ಚಿಕೊಂಡು ಹೋಗ್ತಾ ಇರೋ ದೃಶ್ಯಗಳು ದುರಂತದ ಭೀಕರತೆ ಎಷ್ಟು ಅನ್ನೋದನ್ನ ತೋರಿಸುತ್ತಾ ಇದೆ. ನೇಪಾಳದಲ್ಲಿನ ಪರಿಸ್ಥಿತಿ ಬಗ್ಗೆ ಭಾರತ ಸರ್ಕಾರ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ಮಾನವೀಯ ನೆರವು ನೀಡೋದಕ್ಕೆ ಮುಂದಾಗಿದೆ. ಭಾರತ ಮೊದಲ ಹಂತದ ಪರಿಹಾರ ಸಾಮಗ್ರಿಗಳನ್ನು ನೇಪಾಳಕ್ಕೆ ಕಳಿಸಿಕೊಟ್ಟಿದೆ. ಇದೇ ವೇಳೆ ನಾಪತ್ತೆಯಾಗಿರೋ ಭಾರತೀಯ ಕುಟುಂಬಗಳಿಗೆ ನೆರವಾಗುವುದಕ್ಕೆ ವಿವಿಧ ರಾಜ್ಯಗಳು ಸಹಾಯವಾಣಿ ವ್ಯವಸ್ಥೆಗಳನ್ನು ಕೂಡ ಸಕ್ರಿಯ ಮಾಡಿವೆ. ಪ್ರವಾಹದ ನೀರು ಇಳಿತಾ ಇದ್ದ ಹಾಗೆ ಮತ್ತಷ್ಟು ಮೃತದೇಹಗಳು ಪತ್ತೆಯಾಗುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಕೆಸರು, ಅವಶೇಷಗಳು, ಹಾನಿಗೆ ಒಳಗಾದ ರಸ್ತೆಗಳು ಮತ್ತು ಪ್ರತಿಕೂಲ ಹವಾಮಾನದಿಂದ ರಕ್ಷಣಾ ಕಾರ್ಯಾಚರಣೆ ಕಷ್ಟಕರವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.